ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ನಾನು ಡಾಕ್ಟರ್ ಭರತ್ ಚಂದ್ರ. ಎಂದಿನಂತೆ ಮೊದಲು ಹೆಡ್ಲೈನ್ಸ್. ಈಗ ನ್ಯೂಸ್ ಇನ್ ಡೀಟೇಲ್. LTI Mindtree ಕ್ವಾರ್ಟರ್ಲಿ ರಿಸಲ್ಟ್ಸ್ ತ್ರೈಮಾಸಿಕ ಫಲಿತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಟೋಟಲ್ ಸೇಲ್ಸ್ ಜನವರಿ ಮಾರ್ಚ್ 2024ರಲ್ಲಿ 8,893 ಕೋಟಿ, ಜನವರಿ ಮಾರ್ಚ್ 2025ರಲ್ಲಿ 9,772 ಕೋಟಿ, ಅಭಿವೃದ್ಧಿ 9.9%. ನೆಟ್ ಪ್ರಾಫಿಟ್ ಜನವರಿ ಮಾರ್ಚ್ 2024ರಲ್ಲಿ 1,101, ಜನವರಿ ಮಾರ್ಚ್ 2025ರಲ್ಲಿ 1,129 ಕೋಟಿ ಮತ್ತು ಅಭಿವೃದ್ಧಿ ಕೇವಲ 2.5%. ಡೀಸೆಂಟ್ ರಿಸಲ್ಟ್ಸ್ ಕಂಪನಿಗೆ ಶೇರ್ ಇವತ್ತು 0.2% ಕೆಳಗೆ ಬಿತ್ತು. ನ್ಯೂಸ್ ನಂಬರ್ 2, ಪಾಕಿಸ್ತಾನ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಕೆಳಗೆ ಬಿತ್ತು. ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಭಾರತದ ಸ್ಟ್ರಾಂಗ್ ಡಿಪ್ಲೊಮ್ಯಾಟಿಕ್ ರೆಸ್ಪಾನ್ಸ್ ಇಂದಾಗಿ ಇವತ್ತು ಪಾಕಿಸ್ತಾನ್ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿತ್ತು. ಮೊದಲು 2.2% ಕೆಳಗೆ ಬಿದ್ದಿತ್ತು ಮತ್ತು ಸಾಯಂಕಾಲ ಆಗ್ತಿದ್ದ ಹಾಗೆ ಸ್ವಲ್ಪ ರಿಕವರಿ ಆಗಿ ಕೇವಲ 1.2% ಲೋವರ್ ಆಗಿ ಕ್ಲೋಸ್ ಆಯಿತು. ಇದೇ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾದದ್ದು ಏನು ಅಂತಂದ್ರೆ, ಭಾರತದವರು 5 ಮೇಜರ್ ಸ್ಟೆಪ್ಸ್ ಅನೌನ್ಸ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸಸ್ಪೆನ್ಷನ್ ಆಫ್ ಇಂಡಸ್ ವಾಟರ್ ಟ್ರೀಟಿ ಆಫ್ 1960. ನಮ್ಮ ಮಾರುಕಟ್ಟೆ ಕೂಡ ಮುಂದಿನ ದಿನಗಳಲ್ಲಿ ಒಂದಷ್ಟು ದುರ್ಬಲವಾಗಬಹುದು. ಯಾಕಂದ್ರೆ ಟೆರರಿಸ್ಟ್ ಅಟ್ಯಾಕಿಗೆ ಭಾರತ ಏನ್ ಮಾಡುತ್ತೆ, ಅದರಿಂದ ಪಾಕಿಸ್ತಾನ ಏನ್ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ನ್ಯೂಸ್ ನಂಬರ್ 3, HUL ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಜನವರಿ ಮಾರ್ಚ್ 2024 15,210 ಕೋಟಿ, ಜನವರಿ ಮಾರ್ಚ್ 2025 15,670 ಕೋಟಿ, ಅಭಿವೃದ್ಧಿ +3%. ನೆಟ್ ಪ್ರಾಫಿಟ್ ಕಮ್ಮಿ ಆಗಿದೆ. ಜನವರಿ ಮಾರ್ಚ್ 2024ರಲ್ಲಿ 2,541 ಕೋಟಿ, ಜನವರಿ ಮಾರ್ಚ್ 2025ರಲ್ಲಿ 2,475 ಕೋಟಿ, -3.4%. ಕಂಪನಿಗೆ ಇದು ದುರ್ಬಲವಾದಂತಹ ಒಂದು ರಿಸಲ್ಟು. ಮತ್ತೆ ಕಂಪನಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಪ್ರಾಫಿಟ್ ಮಾರ್ಜಿನ್ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಕಮ್ಮಿ ಆಗ್ಬೋದು. ಇವತ್ತು HUL ಸ್ಟಾಕ್ಸ್ 4% ಕೆಳಗೆ ಬಿತ್ತು. ನೆಸ್ಲೆ ಇಂಡಿಯಾ ತ್ರೈಮಾಸಿಕ ಫಲಿತಾಂಶ. ಟೋಟಲ್ ಸೇಲ್ಸ್ ಜನವರಿ ಮಾರ್ಚ್ 2024 5,268 ಕೋಟಿ, ಜನವರಿ ಮಾರ್ಚ್ 2025ರಲ್ಲಿ 5,504 ಕೋಟಿ, +4.5%. ನೆಟ್ ಪ್ರಾಫಿಟ್ ಕಡಿಮೆ ಆಗಿದೆ. ಜನವರಿ ಮಾರ್ಚ್ 2024ರಲ್ಲಿ 934 ಕೋಟಿ, ಜನವರಿ ಮಾರ್ಚ್ 2025ರಲ್ಲಿ 825 ಕೋಟಿ ಮತ್ತು -5.2%. ಡೀಸೆಂಟ್ ರಿಸಲ್ಟ್ಸ್ ಅಂತ ಹೇಳ್ತಾರೆ ಕಂಪನಿಯವರು, ಆದರೆ ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ಸ್ಟಾಕ್ ಪ್ರೈಸ್ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಯಿತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸ್. ಆಥರ್ ಎನರ್ಜಿ IPO ಅವರು ಅವರ IPOನ ಶೆಡ್ಯೂಲ್ ಮಾಡಿದ್ದಾರೆ ಬಿಟ್ವೀನ್ 28 and 30th April 2025. ಇಶ್ಯೂ ಪ್ರೈಸು 304ರಿಂದ 321 ಫೇಸ್ ವ್ಯಾಲ್ಯೂ ಮತ್ತು ಅದರಿಂದಾಗಿ 2,981 ಕೋಟಿಯನ್ನು ಅವರು ಸಂಗ್ರಹಣೆ ಮಾಡ್ತಾರೆ. ಅದರಲ್ಲಿ ಫ್ರೆಶ್ ಇಶ್ಯೂ 2,626 ಕೋಟಿ ಮತ್ತು ಆಫರ್ ಫಾರ್ ಸೇಲ್ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗೆ 355 ಕೋಟಿ. ಈ IPO ಇಶ್ಯೂ ಅಲ್ಲಿ 10% ಅನ್ನು ರಿಸರ್ವ್ ಮಾಡಿಟ್ಟಿದ್ದಾರೆ ರಿಟೇಲ್ ಇನ್ವೆಸ್ಟರ್ಸ್ಗೆ. ನಿನ್ನೆ ಜಮ್ಮು ಕಾಶ್ಮೀರ್ ಬ್ಯಾಂಕಿನ ಶೇರುಗಳು ಕ್ರ್ಯಾಶ್ ಆಯಿತು 10%. ಯಾಕಂದ್ರೆ ಜಮ್ಮು ಮತ್ತು ಕಾಶ್ಮೀರ್ನಲ್ಲಿ ಒಂದಷ್ಟು ಬಿಸ್ನೆಸ್ ಕಮ್ಮಿ ಆಗುತ್ತೆ ಬಿಕಾಸ್ ಆಫ್ ದ ಸೆಕ್ಯೂರಿಟಿ ಇಶ್ಯೂಸ್. ಅದರಿಂದಾಗಿ ಟೂರಿಸಂನಲ್ಲಿ ಡ್ರಾಪ್ ಆಗ್ಬೋದು, ಬ್ಯಾಂಕಿನ ಟರ್ನ್ ಓವರ್ ಕೂಡ ಕಮ್ಮಿ ಆಗ್ಬೋದು. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಪಾಯಿಂಟ್ ನಂಬರ್ 1, ನಿಫ್ಟಿ 50 ಓಪನಿಂಗ್, ಹೈ, ಲೋ ಅಂಡ್ ಕ್ಲೋಸ್ ಡೀಟೇಲ್. ನಿಫ್ಟಿ ಇವತ್ತು 82 ಪಾಯಿಂಟ್ ಕೆಳಗೆ ಕ್ಲೋಸ್ ಆಯಿತು, 24,247ರಲ್ಲಿ -0.33%. ಸೆನ್ಸೆಕ್ಸ್ 315 ಪಾಯಿಂಟ್ ಕೆಳಗೆ ಬಿದ್ದು 79,801ರಲ್ಲಿ ಕ್ಲೋಸ್ ಆಯಿತು, -0.39%. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಅಂಡ್ ಲೂಸರ್ಸ್. ಇಂಡಸ್ಇಂಡ್ ಬ್ಯಾಂಕ್ +3.22%, ಅಲ್ಟ್ರಾಟೆಕ್ ಸಿಮೆಂಟ್ +1.76%, ಗ್ರಾಸಿಮ್ +1.62%. ಟಾಪ್ ಲೂಸರ್ಸ್ HUL -4.06%, ಭಾರತಿ ಏರ್ಟೆಲ್ -1.91%, ಐಷರ್ ಮೋಟಾರ್ಸ್ -1.56%. ಪಾಯಿಂಟ್ ನಂಬರ್ 3, ಇವತ್ತಿನ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಅಂಡ್ ಲೂಸರ್ಸ್. ಡಿವಿಸ್ ಲ್ಯಾಬ್ +4.91%, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ +2.44%, ಅದಾನಿ ಗ್ರೀನ್ ಎನರ್ಜಿ +1.73%. ಟಾಪ್ ಲೂಸರ್ಸ್ Macrotech Developers -3.38%, Varun Beverages
minus 3.06%, CG Power minus 3.14%. Point number 4, advance decline ratio for NSE. ಅಡ್ವಾನ್ಸ್ ಅಂತಂದ್ರೆ ಇವತ್ತು ಮೇಲೆ ಕ್ಲೋಸ್ ಆಗಿರೋದು 1210 ಸ್ಟಾಕ್ಸ್ ಅಂದ್ರೆ 42%, ಮತ್ತು ಡಿಕ್ಲೈನ್ ಅಂದ್ರೆ ಕ್ಲೋಸ್ ಡೌನ್ ಟುಡೇ 1331 ಸ್ಟಾಕ್ಸ್ 52%. ಪಾಯಿಂಟ್ ನಂಬರ್ 5, ನಿನ್ನೆಯ FII ಮತ್ತು DII ಇನ್ವೆಸ್ಟ್ಮೆಂಟ್ ಡಾಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನಿನ್ನೆ 3333 ಕೋಟಿಯನ್ನು ಹೂಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ minus 1234 crores. ಪಾಯಿಂಟ್ ನಂಬರ್ 6, ಇವತ್ತಿನ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 24 ಕ್ಯಾರೆಟ್ 9824 ಪರ್ ಗ್ರಾಮ್, ಸಿಲ್ವರ್ ಪ್ರೈಸ್ 100.90 ಪರ್ ಗ್ರಾಮ್ ರೂಪಾಯಿಯಲ್ಲಿ. ಪಾಯಿಂಟ್ ನಂಬರ್ 7, ಇವತ್ತಿನ ರುಪಿ ವ್ಯಾಲ್ಯೂ. ಒಂದು US ಡಾಲರ್ 85.26 ರುಪೀಸ್ ಮತ್ತು ಒಂದು ಯೂರೋ 97.07 ರುಪೀಸ್. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ಸ್ ಹೈ. ಬಜಾಜ್ ಫೈನಾನ್ಸ್ 52ರ ಹೈಯೆಸ್ಟ್ 9660, ಕ್ಲೋಸಿಂಗ್ ಪ್ರೈಸ್ 9301. BSE 6564, ಕ್ಲೋಸಿಂಗ್ ಪ್ರೈಸ್ 6494. ಲಾರಸ್ ಲ್ಯಾಬ್ಸ್ 52ರ ಹೈಯೆಸ್ಟ್ 661, ಕ್ಲೋಸಿಂಗ್ ಪ್ರೈಸ್ 646. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ಸ್ ಲೋ. ಯಾವುದೇ ಷೇರು ಆ ಮಟ್ಟದಲ್ಲಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ minus 0.74%, Japan Nikkei plus 0.49%, Germany DAX minus 0.37%, France CAC minus 0.39%, UK FTSE minus 0.12%, US Nasdaq ನಿನ್ನೆ 23ನೇ ಏಪ್ರಿಲ್ plus 2.5%. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಬ್ರೇಕಿಂಗ್ ನ್ಯೂಸ್ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.